ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹನುಮನ್ ಪಾದಕ್ಕೆ ಹೋಗ್ತಾ ಇದೀವಿ. ಅಂದರೆ ಹಂಪಿಯಲ್ಲಿರೋ ಅತ್ಯಂತ ದೊಡ್ಡದಾದ ಬೃಹತ್ತಾದ ಹನುಮನ ಪಾದ ಅಂತೆ. ಇಷ್ಟವರೆಗೆ ನಾವು ನೋಡಿಲ್ಲ. ಈಗ ಈ ಗುಡ್ಡದಲ್ಲಿ ದೊಡ್ಡ ಗುಡ್ಡ ಇದೆ, ಆ ಗುಡ್ಡದಲ್ಲಿ ಇದೆ ದೊಡ್ಡ ಪಾದ ಇದೆ ಅಂತೆ. ಅಲ್ಲಿಗೆ ಹೋಗ್ತಾ ಇದೀವಿ. 6 ರಿಂದ 7 ಅಡಿ ದೊಡ್ಡ ಪಾದ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಪ್ರೆಸೆಂಟ್ ನಾವು ಅಹ್ಮದ್ ಖಾನನ ಧರ್ಮಶಾಲಾ ಅಂದರೆ ಶಾಲೆ, ಅಂದರೆ ಅಹ್ಮದ್ ಖಾನನು ಅಂದರೆ ಮುಸ್ಲಿಮರ ಸಾಮ್ರಾಜ್ಯ ಇದ್ದಾಗ ಧರ್ಮಶಾಲಾ ನಡೆಸ್ತಿದ್ರು. ಆ ಜಾಗದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಇದೇ ಆ ಮಂಟಪ. ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಅದ್ರ ಶಿಲಾ ಶಾಸನ. ಇದೇನು ಬರ್ದಿರೋ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬರ್ದಿರೋದು ನಾವು ಬರ್ದಿದ್ದಾರೆ. ಅಲ್ಲಿಗೆ ಹೋಗಿ ತೋರಿಸ್ತಿತ್ತು. ಫಸ್ಟ್ ಮಂಟಪ ತೋರ್ಸೋಣ. ಮಸೀದಿ ತೋರಿಸ್, ಮಸೀದಿ. ಫ್ರೆಂಡ್ಸ್, ಅದು ಮಸೀದಿ. ಹತ್ರ ಸಂಬಂಧ ಎಲ್ಲ ಓಕೆ ಫ್ರೆಂಡ್ಸ್, ಈ ರೂಟಲ್ಲೇ ಹೋಗ್ಬೇಕು ಹನುಮನ್ ಪಾದಕ್ಕೆ. ಅಲ್ಲಿ ಏನಿದೆನೋ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇದೇ ದಾರಿ ಹೋಗ್ತಾ ಇದ್ದೀವಿ. ಓಕೆ, ಸೇವ್. ಹಾಂ ಫ್ರೆಂಡ್ಸ್, ಇದೇ ಹನುಮನ ಪಾದ ಇರೋ ಬೆಟ್ಟ. ಇಲ್ಲಿ ಕಾಣ್ತಿದೆ ನೋಡಿ, ಯಾವುದಾದ್ರು ಮಸೀದಿ ಕಾಣ್ತಾ ಇದೆ, ಮೇಲೆ ಮಂಟಪ ಕಾಣ್ತಿದೆ. ಓಕೆ, ಇಲ್ಲಿ ಪೂರ್ತಿ ಕ್ಲಿಯರಾಗಿ ತೋರಿಸ್ತೀನಿ. ಇದು ಹಂಪಿ ಏರಿಯಾ. ಅಲ್ಲಿದೆ ನೋಡಿ ಮಾಲ್ಯವಂತ ಟೆಂಪಲ್. ಗುಡ್ಡದಲ್ಲಿ ಅಲ್ಲಿ ಒಂದು ಮಂಟಪ ಇದೆ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಫುಲ್ ವಿಡಿಯೋ ನೋಡಿ, ಚೆನ್ನಾಗಿದೆ. ಅಲ್ಲಿ ಹಲೋ, ಇಲ್ಲಿ ಒಂದು ಮಸೀದಿ ಬಂದಿದೆ. ಇಲ್ಲಿ ಅಲ್ಲಿ ದೂರದಿಂದ ತೋರಿಸಿದ್ನಲ್ಲ, ಮಸೀದಿ ಎಲ್ಲಿದೆ ನೋಡಿ. ರೌಂಡ್ ತೋರ್ಸೋಣ. ಅಲ್ಲಿ ಹೋಗ್ಬೇಕೀಗ. ಹೆಂಗ ಅದೇ ದಾರಿಯಾ? ಈ ಕಡೆ ಮುಸ್ಲಿಂ ಸಾಮ್ರಾಜ್ಯದ ಗೋರುಗಳು ಮಸೀದಿಗಳು. ಇದೆಲ್ಲ ಕೋಟೆ ಇದೆ ನೋಡಿ ಫ್ರೆಂಡ್. ಇದೆಲ್ಲ ಯಾರು ತೋಡ್ಯಾರೆ ಅನ್ಕತ್ತೆ. ಎಲ್ಲ ಕೋಟೆ ಇದೆ. ಓಕೆ, ಮುಂದೆ ತೋರಿಸ್ತೀನಿ ನೋಡಿ. ಈ ದಾರಿಲಿ ಹೋಗ್ಬೇಕು. ಈ ದಾರಿ ಇಲ್ಲ ಅಂದ್ರೆ ಪಾದ ನೋಡ್ಬೇಕಂದ್ರೆ ದಾರಿಲಿ ಹೋಗ್ಲೇಬೇಕು. ಹಾಯ್ ಫ್ರೆಂಡ್ಸ್, ದಾರಿ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ನಮ್ಮ ಫ್ರೆಂಡ್ ನೋಡಿಲ್ಲ, ನಾವಿಬ್ಬರು ನೋಡಿಲ್ಲ, ಆದರೂ ಹೋಗ್ತಾ ಇದೀವಿ. ನೋಡೋಣ ಹನುಮನ್ ಪಾದನ ದರ್ಶನ ಆಗುತ್ತಾ ಇಲ್ಲ ನೋಡೋಣ. ಹಂಪಿಗೆ ಬಂದರೆ ವಿಸಿಟ್ ಕೊಡಿ. ಆದರೆ ಇದು ಗೊತ್ತಾಗಲ್ಲ ಯಾರು ನೋಡಿಲ್ಲ ಇದನ್ನ. ನೋಡಿ, ಒಂದು ನವಿಲುಗೆರೆ ಕೂಡ ಇದೆ. ಮಡಿಕೆ ಇದೆ ನೋಡಿ, ಹಳೆಯ ಮಡಿಕೆ. ನವಿಲುಗೆರೆ ಭಾಳ ಇದಾವೆ ನವಿಲುಗೆರೆ ಇಲ್ಲಿ. ಇಲ್ಲಿ ಮೆಟ್ಲೆ ಇಲ್ಲಿದ ಬಿದ್ದೋಯ್ತಲ್ಲ. ಇಲ್ಲಿ ಒಂದು ದರ್ಗಾ ಇದೆ ಫ್ರೆಂಡ್ಸ್. ಎಲ್ಲ ಮುಚ್ಕೊಂಡು ಹೋಗಿದೆ.
ಥರ ಕೋಟೆ ಥರ ದರ್ಗಾ ಮಕ್ಕ ತೋರಿಸ್ಲಿ. ಏ ಮೆಟ್ಲ ಏನ್ಲೇ ಅದು ಭಯ ಆಯ್ತಲ್ಲೇ ಅದು. ಫ್ರೆಂಡ್ಸ್ ಇಲ್ಲೇನೋ ಗುಹೆ ಇದೆ, ಅದ್ರೊಳಗೆ ಹೋಗ್ತಾ ಇದೀವಿ. ಹೋಗೋಣ? ಕರಡಿ ಗಿಲ್ಡಿ ಇರ್ತಾವ ನೋಡೋಣ ತಡಿ. ನೀನು ನಗಬಾರ್ದೆ ಓದ್ತಾರೆ. ಹಾಂ ಇಲ್ಲಿ ಏನಿಲ್ಲ ಬಾಲೆ, ಮೆಟ್ಲಷ್ಟೇ ಇರೋದು. ಆಯ್ತು, ಇದಿಷ್ಟೇ, ಏನಿಲ್ಲ. ತಗ್ಗೈತಲ್ಲಿ ಏನೋ ಚಾರ್ಜ್ ಹಾಕ. ಫ್ರೆಂಡ್ಸ್ ಇಲ್ಲೇನೋ ಇದೆ, ನಾವೇನೋ ನೋಡಕ್ ಬಂದ್ವಿ, ಏನೋ ಆಗ್ತಾ ಇದೆ ಇಲ್ಲಿ. ಏನಿಲ್ಲ ಏನಿಲ್ಲ, ಬಾ ಹೊರಗೊಂಬ. ಅಂದ್ರೆ ಆಗಿನ ಕಾಲದಲ್ಲಿ ಮನೆ ಆಗಿರ್ಬೋದಾ? ಏನಾಗೈತೋ ಏನ್ ಕತೆ ಬಾಲ್ಯ ಭಯ ಆಗೈತಿ ಇಲ್ಲಿ. ನೋಡೈತಿ ಕರಡಿ ಬಂದು ಕುಂತೋಗೈತೆ ನೋಡಿ. ಇರ್ಲಿ ಬಾ, ಕರಡಿ ಕುಂದ್ರು ಬಾಲ್ಯಪ್ಪ. ಫಸ್ಟ್ ಟೈಮ್ ನಾವು ಹನುಮನ್ ಪಾದ ನೋಡಕ್ ಬಂದ್ರೆ ಇದು ಯಾವ್ದಾವ್ದೋ ಪಾದಗಳು ಕಾಣಕತ್ತ. ಇದೊಂದಿದೆ ನೋಡಿ, ಗವಿ. ತೆಗಿಲಿ ಏನ ನೀನು ಈ ಕಡೆ ಸರಿ. ಈಗ ನೀವು ಹೋಗ್ತೀಯಾ ಮುಂದೆ? ಫ್ರೆಂಡ್ಸ್ ಇದೇದೋ ಗುಹೆ ಒಳಗೆ ಕರ್ಕೊಂಡ್ ಬಂದಿದ್ದ ನಮ್ಮ ಫ್ರೆಂಡ್. ಕಳ್ತನ ಮಾಡಿ ಇದನ್ನ ದರ್ಗಕ್ಕಿರೋ ಗೇಟಲ್ಲಿ ಇದು ಹ್ಞೂ ಆ ದರ್ಗಕ್ಕೆ ಗೇಟ್ ಇತ್ತು, ಅದನ್ನ ಹೊಡೆಬಡ್ದಾರೆ. ಫ್ರೆಂಡ್ಸ್ ಇಲ್ಲಿ ಚಿರತೆಗಳಿದಾವೆ, ಕರಡಿಗಳಿದಾವೆ. ನಾವು ಯಾವ್ದಕ್ಕೆ ಬಾಯಿಗೆ ಆಹಾರ ಹಾಕ್ತೀವೋ ಗೊತ್ತಿಲ್ಲ. ಫುಲ್ ದೊಡ್ಡದು ಇದೆ ಇಲ್ಲಿ. ಅದಲ್ಲಿ ಇದೆ ದಾರಿಯಾ? ಇದೆ ದಾರಿ, ಮುಂದೆ ಹೋಗ ಮತ್ತೆ. ಅಪ್ಪ ಏನ್ಲಿ ಇಲ್ಲಿ ಏನ್ಲಿ ಎಲು ಬೈತಲ್ಲ ಇಲ್ಲಿ. ಪಕ್ಕ ಚಿರತೆಗೆ ಇದು ಚಿರತೆ ಗುಹೆನಾ? ಹೋಗ್ಬಿಡಮ್ಮಲೆ ಚಿರತೆ. ಏ ಫ್ರೆಂಡ್ಸ್ ನೋಡಿ, ಭಾಳ ಇದೆ ಗುಹೆಗಳು. ಏನ್ಲೇ ಗವಿ ಇದು? ಟಾರ್ಚ್ ತೋರ್ಸು, ಮೇಲೆ ಮಕ್ಕಂಡಿರ್ತೈತೆ ಏನ್ಲಿ ಚಿರತೆ. ದೊಡ್ಡ ಗವಿ ಇದೆ ಫ್ರೆಂಡ್ಸ್. ಇದು ಹೊರಗೊಂಬಪ್ಪ ಫಸ್ಟ್. ನಡಿ ನಡಿ. ಓಕೆ ಫ್ರೆಂಡ್ಸ್, ಭಾಳ ಹೊರಗೆ ಹೋಗ್ತಿದ್ವಿ, ಭಯ ಆಗ್ತದೆ ಇಲ್ಲಿ. ನಮ್ಮ ಫ್ರೆಂಡ್ಸ್ ಕೃಷ್ಣ ಭಾಳ ಸಾಹಸ ಮಾಡಿ ಹೋಗೋಣ ಅಂತಿದ್ದ. ಇದು ಯಾವುದೋ ಹನುಮನ ಪಾದದ ಬದಲು ಯಾವುದೋ ಗವಿಗಳದ ಎಲುಬುಗಳು ನೋಡ್ಲಿ. ಇದು ಹಾಂ, ಅದು ಚಿರ್ತದ್ದು ಕುರಿಗಳು ಹಿಡ್ಕೊಂಬಂದು ಇಲ್ಲೇ ದರ್ಗಾ. ಆ ಕಡೆ ಇಲ್ಲಿ ಒಳಗೆ ಹೋಗಿಲ್ಲ, ಇದೇ ದರ್ಗಾ. ಅದನ್ನ ಹೊಡೆಬಾರ್ದು. ದರ್ಗಾ ಅಲ್ಲ ಇದು, ಇಲ್ಲೇ ರೀ ಫ್ರೆಂಡ್ಸ್. ಇದು ದರ್ಗಾ ಹೊಡೆದಿದ್ದಾರೆ. ಅವಾಗಿನ ಅಕ್ಷರ ಇದೆ ನೋಡಿ ಇಲ್ಲಿ. ಉದ್ದು ದೇವ್ರ ಸಿಂಬಲ್ ಅಂತೆ. ಇಲ್ಲೊಂದು ಹಾಕ್ಲಿ, ಅದು ಅಷ್ಟೇ. ಇಲ್ಲೊಂದಿದೆ. ಈಗ ದಾರಿ ಸಿಕ್ತಲೇ ಮಗ ಇಲ್ಲಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಆದಮೇಲೆ ಇಲ್ಲಿ ದಾರಿ ಸಿಕ್ಕಿದೆ ನೋಡಿ. ಈ ದಾರಿಲಿ ಹೋಗ್ಬೇಕಾಗಿತ್ತು, ನಾವು ಆ ದಾರಿಲಿ ಹೋಗಿದ್ವಿ. ಇವಾಗ ಕರೆಕ್ಟಾಗಿ ಇಲ್ಲ ನೋಡ್ಲಿ. ಚೆನ್ನಾಗಿ ಮಾಡ್ತೀನಿ ಬಲ್ಲಿ. ಮಗ ಹ್ಞೂ, ಊರು ಬಿಟ್ಟು ಊರಿಗೆ ಬರ್ರಿ. ನನಗೆ ಕೆಟ್ಟ ತರಬೇಡ. ನಾನು ಪತ್ರ ನಡೆದೈತೆ. ಇದು ಬಿಡಲ್ಲ ದಾರಿ. ಇದು ಅಲ್ಲ ಫ್ರೆಂಡ್ಸ್, ಇದು ದಾರಿ ಅಲ್ಲ. ಯಾವುದೋ ಕನಸ್ನಾಗ ಐತ್ಲಿ ಅದು. ಹುಷಾರ್ಲೇನಿಲ್ಲ ಫ್ರೆಂಡ್ಸ್, ಇದು ಭಾಳ ಕ್ರಿಟಿಕಲ್ ಆಗಿದೆ ದಾರಿ. ಇಲ್ಲ ಹಿಡ್ಕೊಂಡಾಗ ಮೆಲ್ಲ ಕತ್ತೀನಿ. ನಾವು ಆ ಕಡೆಯಿಂದ ನೋಡಿದವರು ಹಿಂಗೆ ಹತ್ಬೇಕು, ಹತ್ತಕ್ಕಾಗಿಲ್ಲ. ವಾವ್, ಯಾರು ಮಾಡಿರ್ತಾರೆ ಲೇಸ್ ದೂರ. ಈಗಿನ ಕಾಲದವ್ರದ್ದು ಅಂತಲ್ಲ ಇದು. ಅಂತಿಂತೂ ಗುಡ್ಡದ ಮೇಲೆ ಬಂದು ಅಲ್ಲೇನಿಲ್ಲ 1000 ಮಂಟಪ ಅದಾವ. ಎಷ್ಟು ಮಂಟಪ ಅದಾವ?
ಅಲ್ಲಿ ತುಂಬಾ ಮಂಟಪಇದೆ ನೋಡಿ ಫ್ರೆಂಡ್. ಲೊಕೇಶನ್ ಹೆಂಗೆ ನಾವು ಫಸ್ಟ್ ನಮ್ಮ ಪ್ಲೇಸ್ ಗೋರಿ. ನಾವು ಅಲ್ಲಿಂದ ಬಂದಿದ್ದೀವಿ ನೋಡಿ, ಆ ಗೋರಿ ಕಾಣ್ತಿದೆ ನೋಡಿ ಅಲ್ಲಿಂದ. ಅದೈತಾ? ಬಿದ್ದರೆ ಕಾಲು ಕೈ ಮುರಿಯೋದು ಗ್ಯಾರಂಟಿ. ಹನುಮನ ಪಾದಕ್ಕೆ ಬಂದ್ವಿ. ಕೊನೆಯದಾಗಿ ಹನುಮನ ಪಾದನ ದರ್ಶನ ಮಾಡ್ತಾಯಿದ್ದೀವಿ. ಇಲ್ಲಿ 2 ಪಾದ ಇದೆ ಫ್ರೆಂಡ್ಸ್. ಇದು ಆಂಜನೇಯನ ಪಾದ ಅಂತಿದೆ, ಕಾಣಿಸ್ತಿದ್ದೇನೆ. ಶ್ರೀರಾಮ ಅಂತ ಬರೆದ್ರೆ ಆಂಜನೇಯ ಪಾದ ಅಂತಿದೆ. ಇದಕ್ಕೆ ಅಪೋಸಿಟಲ್ಲಿ ಒಂದಿದೆ ಮತ್ತೆ. 1ನೇ ಪದ ಇಲ್ಲಿ, 2ನೇ ಪದ ಇಲ್ಲಿ, 3ನೇ ಪದ ಹಂಪಿಯಲ್ಲಿ ಐತಲ್ಲ. ಅಂದರೆ ಇದ್ರ ಮಂಟಪ ಎಲ್ಲ ಬಿದ್ದೋಗಿದೆ. ಅಂದರೆ ಇದು ಏನಂತ ಅರ್ಥ ಆಗ್ತಿಲ್ಲ. ಇಲ್ಲಿ ಹಿಂದೂ ದೇವಾಲಯ ಏನೋ, ಮುಸ್ಲಿಮ್ಸ್ ದೇವಾಲಯ ಏನೋ ಅಂತ ನೋಡಿ. ಇದು ಹನುಮನ ಪಾದ. ಇದು ಪಾದ ಅಲ್ಲ ಮಗ, ಇದು ಗುಡಿ. ಇದು ದೇವಸ್ಥಾನದ. ಇದು ಇಲ್ಲಿಂದ ಒಂದು ಪಾದ ಇಟ್ಟಿದ್ದು ಹಂಪೆ ಹೋಗೈತಂತೆ ಇನ್ನೊಂದು ಪಾದ. ಇಲ್ಲಿ ಕುಂತು ಧ್ಯಾನ ಮಾಡಿ ಒಂದು ಪಾದ ಇಟ್ಟಿದ್ದು ಹಂಪೆ ಹೋಗೈತೆ ಫ್ರೆಂಡ್ಸ್. ಇಲ್ಲಿ ಇದು ಪಾದದ ಥರ ಕಾಣ್ತಾ ಇಲ್ಲ. ಇದು ಇಲ್ಲಿ ಶ್ರೀರಾಮನ್ ಜಪ ಇಲ್ಲಿ ಮಾಡಿರೋದ. ಇಲ್ಲಿ ಜಪ ಮಾಡಿ ಇಲ್ಲಿಂದ ಇದು ರಾಮ ಲಕ್ಷ್ಮಣ ಹತ್ರ ಒಂದು ಪಾದ ಐತೆ ನೋಡಿ, ಹನುಮನ್ ಪಾದ. ಒಂದು ಪಾದ ಐತೆ, ಇದು ಬಲ್ಪಾದ. ಇಲ್ಲಿ ಜಪ ಮಾಡಿ ಇಲ್ಲಿಂದ ಒಂದು ಪಾದ ಇಲ್ಲಿಟ್ಟು ಜಂಪ್ ಮಾಡಿರೋದು. ನೆಕ್ಸ್ಟ್ ಹಂಪಿ ಒಳಗೆ ಒಂದು ಪಾದ ಇದೆ ಫ್ರೆಂಡ್ಸ್. ಅಂದರೆ ಇದು ದೊಡ್ಡದಾಗಿದೆ, ಇನ್ನು ಭಾಳನೇ ಚೆನ್ನಾಗಿದೆ ಇದು. ಹಂಪಿ ಹೋಗಲೇಬೇಕು. ನೆಕ್ಸ್ಟ್ ಪಾರ್ಟಲ್ಲಿ ತೋರ್ಸಂತಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕೋಟೆ 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 ಇದೆ, ಚೆನ್ನಾಗಿ ಕಾಣ್ತಿದೆ ನೋಡಿ. ಓಕೆ ಫ್ರೆಂಡ್ಸ್, ಈಗ ಹನುಮನ ಪಾದ ನೋಡಿದ್ರಲ್ಲ. ನೋಡೋದಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಯಾಕಂದ್ರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಿ ಇದನ್ನು ಮೇಲೆ ಬಂದು. ಈ ದಾರಿಲಿ ಬಂದಿರೋದು ನೋಡಿ ನಾವು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹನುಮನ ಪಾದಕ್ಕೆ ದರ್ಶನ ಕೊಡಿ. ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್, ಸಿ ಯು.